ಯಾವ ಸ್ಥಳದಲ್ಲಿ ಏನೇನು ಬರಬೇಕು ಎನ್ನುವುದನ್ನು ನಾವು ವಿಶೇಷವಾಗಿ ವಾಸ್ತು ಮಂಡಲದಲ್ಲಿ ಬಾಯಿ ಮಾತಿನಲ್ಲಿ ನಾವು ಹೇಗೆ ಹೇಳ್ತೀವಲ್ವ. ಆದರೆ ಈಶಾನ್ಯದ ಪಕ್ಕ ಈಶಾನ್ಯ ಯಾವುದು? ಕೆಲವೊಬ್ಬರು ನನಗೆ ಮೆಸೇಜನ್ನು ಹಾಕಿ ಹೇಳಿದ್ರು, ಗುರುಗಳೇ ನೀವು ಫ್ಲ್ಯಾಟ್ ಸಿಸ್ಟಮ್ ಬಗ್ಗೆನೂ ನಮ್ಗೆ ಹೇಳಿ ಅಂತ. ಆದರೆ ಇವುಗಳ ಉಪಯೋಗ ಹೇಗೆ ನಾವು ಪಡ್ಕೊಳ್ಬೇಕು ಎನ್ನುವುದನ್ನು ನಿಮಗೆ ಒಂದು ಈಸಿ ಮೆಥಡಲ್ಲಿ ನಾನು ಹೇಳ್ತೇನೆ ನೋಡಿ. ಹೇಳ್ತೀವಲ್ವ, ಅದು ಎಲ್ಲ ಕಡೆ ತುಂಬಿ ಬಂದ ಮೇಲೆ ನಿಮಗೊಂದು ಸಣ್ಣ ಸೂಕ್ಷ್ಮವಾದ ಒಂದು ಉದಾಹರಣೆ ಮೂಲಕ ನಾನು ಹೇಳ್ತೀನಿ. ಇಲ್ಲಿ ನೀವು ಕರೆಕ್ಟ್ ಆದಂಥದ್ದು ಇಲ್ಲಿ ಭಾಗದಲ್ಲಿ ಅಂತ ಹೇಳಿದಾಗ ಬಾವಿ, ಬೋರಿಂಗು, ಭಾರವಾಗುವಂತಹ ಸಾಮಾನುಗಳನ್ನು ಈ ದಿಕ್ಕಿನಲ್ಲಿ ಇಡ್ಲಿಕ್ಕೆ ಇಲ್ಲ. ಅಂತ ಹೇಳ್ತೀವಿ. ಈಗಷ್ಟೆಲ್ಲ ಯಾರು ಮಜ್ಜಿಗೆ ಇಟ್ಕೊಂಡು ಅಷ್ಟೆಲ್ಲ, ಅಂದರೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಂಡು ಮಜ್ಜಿಗೆಯನ್ನು ಕಡಿತಿದ್ರು. ಆ ಒಂದು ಆಧಾರದ ಮೇಲೆ ಈ ಸ್ಥಳದಲ್ಲಿ ಮಜ್ಜಿಗೆ ಕಡೆ ಸ್ಥಾನವನ್ನು ಇಟ್ಕೋಬೋದು ಅಂತ ಹೇಳಿ. ಸೂಕ್ಷ್ಮ ದಿಕ್ಕು ಇಲ್ಲಿ ಏನೇನು ಬರುತ್ತದೆ ಅಂತ ನಾನು ಪದಗಳ ಮೇಲೆ ಹೇಳ್ತಾ ಇದ್ದಂತೆ, ಇದು ಒಂದೇ ಎಪಿಸೋಡಲ್ಲಿ ನಾನು ಇಷ್ಟನ್ನು ಹೇಳಲಿಕ್ಕೆ ಹೋದರೆ ತುಂಬ ಟೈಮ್ ಆಗೋದ್ರಿಂದಾಗಿ ಸೆಗಳನ್ನು ಮೆಸೇಜ್ ಮೂಲಕ ತಿಳಿಸ್ತಾ ಇದ್ದಾರೆ. ನಾನು ಇಲ್ಲಿ ತುಂಬ ದಿನಗಳಾಯಿತು ಬಿಡುಗಡೆ ಮಾಡಲಿಕ್ಕೆ ಬಂಗ್ಲಾ, ಇದು ಎರಡಕ್ಕೂ ಅನುಗುಣವಾಗಿರತಕ್ಕಂಥದ್ದು ವೀಕ್ಷಕರೇ. ಹಾಗಾಗಿ ನಾನು ಮುಂದಿನ ಭಾಗದಲ್ಲಿ ದಕ್ಷಿಣದಿಂದ ಆರಂಭಿಸಿ ಕೆಲವೊಂದು ಸೂಚನೆಗಳನ್ನು ಯಾವ ರೀತಿ ಬರಬೇಕು ಅನ್ನೋದನ್ನು ತಿಳಿಸ್ತೇನೆ. ಎಷ್ಟು ಬಾರಿ ಬೆಳಗಬೇಕು ಅಂತ ಸಾಮಾನ್ಯವಾಗಿ ಇಲ್ಲಿ ಸಮಸ್ಯೆ ಎಷ್ಟು ಜನರಿಗೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ಇದು ಒಂದು ನಮಸ್ತೆ ವೀಕ್ಷಕರೇ, ನಾನು ಓಂಕಾರ ಗುರುಜಿ, ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ಪುನಃ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ಒಂದು ಕಟ್ಟಡವನ್ನು, ಆಲಯವನ್ನು ನಿರ್ಮಾಣ ಮಾಡುವಾಗ ಯಾವ ಸ್ಥಳದಲ್ಲಿ ಏನೇನು ಬರಬೇಕು ಎನ್ನುವುದನ್ನು ನಾವು ವಿಶೇಷವಾಗಿ ವಾಸ್ತು ಮಂಡಲದಲ್ಲಿ, ನಾನು ಮೊದಲೇ ಹೇಳಿದ್ದಂತೆ 53 ದೇವತೆಗಳು, 81 ಪದಗಳು, ನಾನೊಂದು ಉದಾಹರಣೆ ಕೊಟ್ಟು ನಾನು ನಿಮ್ಗೆ ತಿಳಿಸಿದ್ದೆ. ಅದೇ ರೀತಿಯಾಗಿ ಈ ಸ್ಥಿತರಾದಂತಹ, ಅಂದರೆ ವಾಸ್ತು ಮಂಡಲದಲ್ಲಿ ಸ್ಥಿತರಾದಂತಹ ದೇವತೆಗಳ ಆಧಾರದಿಂದ ಯಾವ ಸ್ಥಳದಲ್ಲಿ ಏನು ಬರಬೇಕು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಉದಾಹರಣೆಗೆ ಈಶಾನ್ಯದಲ್ಲಿ ದೇವ್ರ ಮನೆ ಬರಬೇಕು, ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು, ಹೀಗೆ ಬಾಯಿ ಮಾತಿನಲ್ಲಿ ನಾವು ಹೇಗೆ ಹೇಳ್ತೀವಲ್ವ. ಆದರೆ ಈಶಾನ್ಯದ ಪಕ್ಕ ಈಶಾನ್ಯ ಯಾವುದು, ಅಥವಾ ಯಾವ ಭಾಗ ಆಗ್ನೇಯದ ಯಾವ ಭಾಗದಲ್ಲಿ ಬರಬೇಕು, ಹೀಗೆ ಈ ರೀತಿಯ ನಾನಾ ವಿಧವಾದಂತಹ ಸಂಶಯ ಬಂದೇ ಬರ್ತದೆ. ಇಲ್ಲಿ ಹೊಸ ಮನೆ ನಿರ್ಮಾಣ, ನಾನು ನಿಮ್ಗೆ ಇಲ್ಲಿ ಕೆಲವೊಬ್ಬರು ನನಗೆ ಮೆಸೇಜನ್ನು ಹಾಕಿ ಹೇಳಿದ್ರು, ಗುರುಗಳೇ ನೀವು ಫ್ಲ್ಯಾಟ್ ಸಿಸ್ಟಮ್ ಬಗ್ಗೆನೂ ನಮ್ಗೆ ಹೇಳಿ ಅಂತ. ಆದರೆ ಇನ್ನು ಮುಂದೆ ಬರ್ತಕ್ಕಂತಹ ವಿಷಯಗಳಿದೆಯಲ್ವ, ಇದು ಫ್ಲ್ಯಾಟ್ ಆಗಿರ್ಬೋದು ಅಥವಾ ಹೊಸ ಮನೆ ಕಟ್ಟಡ ಬಂಗ್ಲೋ ಆಗಿರ್ಬೋದು, ಇದು ಎರಡರಲ್ಲೂ ಒಂದೇ ರೀತಿಯಾಗಿರ್ತಾ ಇದೆ. ಹಾಗಾಗಿ ಈ ವಾಸ್ತು ಮಂಡಲದಲ್ಲಿ ಸ್ಥಿತರಾದಂತಹ ದೇವತೆಗಳ ಆಧಾರದಿಂದ ಯಾವ ಸ್ಥಳದಲ್ಲಿ ಏನು ಬರಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿ ನಾವು ನೋಡಬಹುದು. ಪದಗಳ ಉಪಯೋಗ ಹೇಗೆ ನಾವು ಪಡ್ಕೊಳ್ಬೇಕು ಎನ್ನುವುದನ್ನು ನಿಮಗೆ ಒಂದು ಈಸಿ ಮೆಥಡಲ್ಲಿ ನಾನು ಹೇಳ್ತೇನೆ ನೋಡಿ. ಇಲ್ಲಿ ಕಟ್ಟಡದ ಅಂತಂದರೆ ನಾವು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಾದಾಗ ಈಶಾನ್ಯದಿಂದ ಈಶಾನ್ಯದವರೆಗೆ ಎಲ್ಲ ಸ್ಥಳಗಳಿಂದ, ಅಂದರೆ ಕಡೆಯಿಂದ ನಾವು ಕಟ್ತಾ ಇರುವಂಥ ಮನೆ ಭೂಮಿ ಲೆವೆಲ್ಲಿಗೆ ಬಂದಿದೆ ಅಂತಂದರೆ ಫೌಂಡೇಶನ್ ಅಂತ ಹೇಳ್ತೀವಲ್ವ, ಅದು ಎಲ್ಲ ಕಡೆ ತುಂಬಿ ಬಂದ ಮೇಲೆ ನಿಮಗೊಂದು ಸಣ್ಣ ಸೂಕ್ಷ್ಮವಾದ ಒಂದು ಉದಾಹರಣೆ ಮೂಲಕ ನಾನು ಹೇಳ್ತೀನಿ. ಇಲ್ಲಿ ನೀವು ಕರೆಕ್ಟ್ ಆದಂಥದ್ದು, ಇಲ್ಲಿ ನಿಮಗೆ ದಿಕ್ಕುಗಳ ಪರಿಚಯ ಇಲ್ಲಿ ಸರಿಯಾಗಿರಬೇಕು. ಪೂರ್ವ ಪಶ್ಚಿಮ ದಿಕ್ಕುಗಳು, ಹಾಗೆ 9x9 ಹೀಗೆ ಒಂದು ಮಂಡಲವನ್ನು ಅಂದಾಜಿಗೆ ಒಂದು ನಿಮ್ಮ 9x9 ಕರೆಕ್ಟಾಗಿ ಬರುವಂಥ 9 ಮಂಡಲಗಳು, 9×9 81 ಮಂಡಲ ಬರುವಂತಹ ಒಂದು ಬಿಳಿಯ ರಂಗೋಲಿ ಪೌಡರ್ ಅಂತ ಹೇಳ್ತೀವಲ್ಲ, ಅಕ್ಕಿ ಹಿಟ್ಟೋ ಸುಣ್ಣನೋ, ಅದರಿಂದ ಕರೆಕ್ಟ್ ಒಂದು ಪದದ ಮಂಡಲವನ್ನು ಮಾಡಿಕೊಳ್ಳಿ. ಆ ನಂತರದಲ್ಲಿ ಈ ಮಂಡಲಗಳಲ್ಲಿ ನಾನು ನಿಮಗೆ ಮೊದಲು ಹೇಳಿದ್ದೇನೆ ನೋಡಿ, 81 ಮಂಡಲ ಮತ್ತು ವಾಸ್ತು ದೇವತೆಗಳು 53 ವಾಸ್ತು ಪರಿವಾರ ದೇವತೆಗಳು. ಇಲ್ಲಿ ನೀವು ಈ ಮಂಡಲವನ್ನು ಬರೆಯುವಾಗ, ಅಥವಾ ನಾವು ನಮ್ಮ ಮನೆ ಹೇಗಿರಬೇಕು, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಒಂದು ಚೌಕಾಕಾರ ಇಲ್ಲ ಆಯತಾಕಾರ. ಇಲ್ಲಿ ವಾಸ್ತು ಮಂಡಲದಲ್ಲಿ ಬರುವಂತಹ ಯಾವ ದೇವತೆಗಳು ಸಹ
ಕಟ್ಟಾಗಿ ಹೋಗಬಾರ್ದು. ಕೆಲವೊಬ್ಬರು ಮನೇನ ಏನೋ ತ್ರಿಕೋಣಾಕಾರ ಕಟ್ತಾರೆ ಅಥವಾ ಇನ್ನೇನೋ ಒಳಗೆ ಹೊರಗೆ ಎಲ್ಲ ಬಂದ್ಬಿಡ್ತದೆ. ಹಾಗಿದ್ದಾಗ ಈ 53 ದೇವತೆಗಳು ಆ ಮಂಡಳದಲ್ಲಿ ಕರೆಕ್ಟ್ ಬರ್ತಾ ಇರಲ್ಲ. ಆಗ ಪುನಃ ವಾಸ್ತು ತಪ್ಪಾಗ್ತದೆ. ಹಾಗಾಗಿ ಸರಿಯಾದ್ದು ಎಲ್ಲ ದೇವತೆಗಳು ಬರುವಂಥ ಒಂದು ವೀಕ್ಷಕರೇ, ಈಗ ನಾನು ನಿಮಗೆ ವಾಸ್ತು ಮಂಡಲ ದೇವತೆಗಳ ಬಗ್ಗೆ ಹಿಂದೊಂದು ಚಾರ್ಟನ್ನು ಹಾಕಿದ್ನಲ್ವ, ನಾನು ತಿಳಿಸಿದ್ದೆ. ಅದನ್ನು ಬೇಕಿದ್ರೆ ಒಂದು ಬರಿಗೆ ಓಪನ್ ಮಾಡ್ಕೊಳ್ಳಿ. ಅಂತಂದರೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಯಾವ ಸ್ಥಾನದ ಮೇಲೆ ಏನು ಬರಬೇಕು ಅನ್ನೋದನ್ನು ಈಗ ಈ ರೀತಿಯಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೂರ್ವ ಈಶಾನ್ಯ. ನಾನು ಅದನ್ನು ಹೇಳಿದ್ದೆ ನೋಡಿ, ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ, ಆಗ್ನೇಯ, ದಕ್ಷಿಣಾಗ್ನೇಯ, ಈ ರೀತಿಯಾಗಿ ಎಲ್ಲ ದಿಕ್ಕುಗಳ ಸೂಕ್ಷ್ಮ ಜ್ಞಾನ ಇಲ್ಲಿ ಬೇಕಾಗ್ತದೆ. ಅದೇ ರೀತಿಯಾಗಿ ಪೂರ್ವ ಈಶಾನ್ಯದಲ್ಲಿ ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಏನೇನು ಬರಬಹುದು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಪೂರ್ವ ಈಶಾನ್ಯದಲ್ಲಿ ಪದಗಳು ಅಂತಂದ್ರೆ ನಲ್ಲಿ 81 ಪದದಲ್ಲಿ ಈಶಾನ್ಯ ಮತ್ತು ಪರ್ಜನ್ಯ, ಅಲ್ಲಿ ಮೂಲೆಯಲ್ಲಿ ಈಶಾನ್ಯ ಮತ್ತು ಈಶಾನ ಅಂತ ಹೇಳ್ತೀವಿ. ಈಶಾನ ಪದ ಮತ್ತು ಪರ್ಜನ್ಯ ಪದ, ಇವುಗಳಲ್ಲಿ ಈಶಾನ್ಯ ಭಾಗದಲ್ಲಿ ಏನೇನು ಬರಬೇಕು ಅನ್ನೋದು ನೋಡಿದಾಗ ದೇವರ ಕೋಣೆ, ಬಾಗಿಲು, ಭೂಮಿಯ ಒಳಗಡೆ ಬರುವಂತಹ ಕೋಣೆ, ಕೆಲವೊಬ್ಬರು ಅಂಡರ್ಗ್ರೌಂಡನ್ನು ಮನೆಯನ್ನು ಮಾಡ್ತಾರಲ್ವ, ಇದು ಈಶಾನ್ಯದಲ್ಲಿ ಕೆಳಗಡೆ ಬರ್ಬೋದು. ಅದೇ ರೀತಿಯಾಗಿ ವರಾಂಡ ಅಂದರೆ ಜಗಲಿ ಇರ್ಬೋದು, ಬಾಲ್ಕನಿ ಇರ್ಬೋದು. ಹೀಗೆ ಸಾಮಾನ್ಯವಾಗಿ ಇದು ಒಳಗಡೆ ಬರುವಂಥದ್ದು. ಇನ್ನು ಹೊರಗಡೆ ಏನೇನು ಬರ್ಬೋದು ಈಶಾನ್ಯ ಭಾಗದಲ್ಲಿ ಅಂತ ಹೇಳಿದಾಗ ಬಾವಿ, ಬೋರಿಂಗು ಮತ್ತು ನೀರು ತುಂಬಿಸುವ ಟಾಕಿ. ಅಂತಂದರೆ ಇಲ್ಲಿ ಅಂಡರ್ಗ್ರೌಂಡ್ ಟಾಕಿ, ಮೇಲಿಂದಲ್ಲ ಭೂಮಿಯ ಕೆಳಗಡೆ ಇರುವಂಥದ್ದು ಟಾಕಿ ಇರ್ಬೋದು. ಆಮೇಲೆ ಗೇಟು, ತುಳಸಿಯ ಗಿಡ ಮತ್ತು ಚಿಕ್ಕ ಚಿಕ್ಕ ಹೂವಿನ ಗಿಡ, ಶುದ್ಧವಾದಂತಹ ಹಸಿರಿರುವಂತಹ ಅಂತ ನಾವು ಗಾರ್ಡನ್, ಹುಲ್ಲಿನ ಗಾರ್ಡನ್, ಗ್ರಾಸ್ ಗಾರ್ಡನ್ ಅಂತ ಹೇಳ್ತೀವಲ್ವ, ಆ ರೀತಿಯದ್ದು ಸಾಮಾನ್ಯವಾಗಿ ಈ ದಿಕ್ಕಿನಲ್ಲಿ ಬರಬಹುದು. ಇಲ್ಲಿ ಭಾರವಾಗುವಂತಹ ಸಾಮಾನುಗಳನ್ನು ಈ ದಿಕ್ಕಿನಲ್ಲಿ ಇಡ್ಲಿಕ್ಕೆ ಇಲ್ಲ. ಆ ನಂತರದಲ್ಲಿ ಮುಂದೆ ನೋಡೋಣ, ಪೂರ್ವ ದಿಕ್ಕಿನಲ್ಲಿ ಮನೆಯ ಒಳಗಡೆ, ಮನೆಯ ಹೊರಗಡೆ. ನಾನು ನಿಮಗೆ ಮೊದಲೇ ಇಲ್ಲಿ ಮೇಲೆ ಹೇಳಿದ್ದೇನು, ಪೂರ್ವ ಈಶಾನ್ಯ. ಈಗ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ಮನೆಯ ಒಳಗಡೆ ಸಾಮಾನ್ಯವಾಗಿ ಜಯಂತ, ಇಂದ್ರ, ರವಿ, ಸತ್ಯಕ ಮತ್ತು ವೃಷ, ಈ 4 ಪದದ ಮೇಲೆ, ಅಲ್ಲಿ ಮಂಡಲದಲ್ಲಿ ಬರುವಂಥ 4 ಪದಗಳು ಸ್ಥಾನದ ಮೇಲೆ ಒಂದು ಪೂಜಾ ಸ್ಥಳ ಮತ್ತು ಹಾಲು, ಊಟದ ಮನೆ, ಅನಂತರವಾಗಿ ಸ್ನಾನದ ಮನೆ, ಈ ರೀತಿಯಾಗಿ ಮನೆಯ ಒಳಗಡೆ ಹೇಳ್ತೀವಿ. ಆನಂತರ ಹೊರಗಡೆ ಅಂತ ಬರಬಹುದು. ಮನೆಯ ಹೊರಗಡೆ ಇಲ್ಲೂ ಸಹ ಬಾವಿ, ಬೋರಿಂಗು, ಸೇಫ್ಟಿ ಟಾಕಿ, ಆನಂತರ ಗೋಬರ್ ಗ್ಯಾಸಿನ ಟಾಕಿ ಮಾಡ್ತಾರಲ್ವ, ಅದು ತುಳಸಿ ಗಿಡ, ಚಿಕ್ಕ ಚಿಕ್ಕ ಹೂವಿನ ಗಿಡ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಪುರಾಣಗಳಲ್ಲಿ ಅಂತಂದರೆ ನಾವು ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಬದಲಾವಣೆಗಳಿದೆ. ಈ ದಿಕ್ಕಿನಲ್ಲಿ ಗೋಬರ್ ಗ್ಯಾಸ್ ಆಗ್ಬೋದು ಅಥವಾ ಸೇಫ್ಟಿಕ್ ಟಾಕಿ ಆಗ್ಬೋದು, ಬರಬಹುದಾ ಬರಬಾರ್ದೋ ಅನ್ನೋದು ತುಂಬ ಇಲ್ಲಿ ಕನ್ಫ್ಯೂಸ್ ಇದೆ. ಆದರೆ ನಾವು ಒಂದು ಕಾಮನ್ನಾಗಿ ತಿಳ್ಕೊಳ್ಬೇಕು, ಯಾವ ಸ್ಥಳದಲ್ಲಿ ನಾವು ಹೊಂಡವ ಅಂದರೆ ತಗ್ಗನ್ನು ತೆಗಿಬೋದು, ತಗ್ಗಿರಬಹುದು, ಹಾಗಿರುವಂಥ ಸ್ಥಾನ ಸಾಮಾನ್ಯವಾಗಿ ಪೂರ್ವ ಈಶಾನ್ಯ ಈ ರೀತಿ ಇರ್ತದೆ. ಅಲ್ಲಿ ಕೆಲವೊಬ್ಬರು ಹೇಳ್ತಾರೆ ವಾಯವ್ಯದ ಮಧ್ಯದಲ್ಲಿ ಆ ಕಡೆಗೆ, ಅದನ್ನು ನಾನು ನಿಮಗೆ ಮುಂದಿನ ಕ್ರಮದಲ್ಲಿ ಏನೇನು ಬರ್ಬೋದು ಎಲ್ಲೆಲ್ಲಿ ಅಂತ ಹೇಳ್ತೇನೆ. ಆದರೆ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವೊಂದು ಪ್ರಮುಖವಾದಂತಹ ವಾಸ್ತುಶಾಸ್ತ್ರದ ಗ್ರಂಥಗಳ ಆಧಾರದ ಮೇಲೆ ಈ ಪೂರ್ವದ ಭಾಗದಲ್ಲಿ ಅಂತಂದರೆ ನಾನಲ್ಲಿ ಮನೆಯನ್ನು ಸೂಚಿಸಿದ್ದೀನಲ್ವ, ಸ್ಥಾನವನ್ನು, ಪದವನ್ನು, ಅಲ್ಲಿ ಈ ಗೋಬರ್ ಗ್ಯಾಸ್ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಸೇಫ್ಟಿಕ್ ಟಾಕಿ ಬರಬಹುದು, ಇದರಲ್ಲಿ ಯಾವುದೇ ಸಂಶಯ ಬೇಡ. ಅದೇ ರೀತಿಯಾಗಿ ಪೂರ್ವ ಆಗ್ನೇಯ, ಇಲ್ಲಿ ಏನೇನು ಬರ್ಬೋದು, ಪೂರ್ವ ಮತ್ತು ಆಗ್ನೇಯ ಕಾರ್ನರ್, ಪೂರ್ವದ ಸೈಡಿನ ಆಗ್ನೇಯ ಕಾರ್ನರ್, ಇಲ್ಲಿ ಅಂತರಿಕ್ಷ ಮತ್ತು ಅಗ್ನಿ, ಈ 2 ಪದ ಇದೆ ಇಲ್ಲಿ. ಈ ಪದದ ಮೇಲೆ ಏನು ಬರ್ಬೋದು, ಮನೆ ಒಳಗಡೆ ಅಡುಗೆ ಮನೆ, ಬಾಯ್ಲರ್ಗಳು, ಮಜ್ಜಿಗೆ ಕಡೆಯುವಂತಹ ಸ್ಥಾನ ಅಂತ ಹೇಳ್ತೀವಿ. ಈಗಷ್ಟೆಲ್ಲ ಯಾರು ಮಜ್ಜಿಗೆ ಇಟ್ಕೊಂಡು ಅಷ್ಟೆಲ್ಲ, ಅಂದರೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಂಡು ಮಜ್ಜಿಗೆಯನ್ನು ಕಡಿತಿದ್ರು. ಆ ಒಂದು
ಆಧಾರದ ಮೇಲೆ ಈ ಸ್ಥಳದಲ್ಲಿ ಮಜ್ಜಿಗೆ ಕಡೆ ಸ್ಥಾನವನ್ನು ನಾವು ಇಟ್ಕೋಬೋದು ಅಂತ ಹೇಳ್ತೀವಿ. ಆ ನಂತರದಲ್ಲಿ ಮನೆಯ ಹೊರಗಡೆ ವಿದ್ಯುತ್ ಸಂಬಂಧಿಸಿದಂತಹ, ಉದಾಹರಣೆಗೆ TC ಟ್ರಾನ್ಸ್ಫಾರ್ಮರ್, ಕೆಲವೊಂದು ದೊಡ್ಡ ಬಿಲ್ಡಿಂಗೆಲ್ಲ ಇದ್ದರೆ ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ, ಅಥವಾ ವಿದ್ಯುತ್ ಸಂಬಂಧಪಟ್ಟಂತಹ, ಆಮೇಲೆ ಲೈಟ್ ಮೀಟ್ರ್ ಆಗ್ಬೋದು, ಜನರೇಟರ್ ಆಗ್ಬೋದು, ಹೀಗೆ ಅಗ್ನಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನಾಗಲಿ, ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಅಲ್ಲಿ ಇಟ್ಕೋಬಹುದು. ಆನಂತರ ಇಲ್ಲಿ ಮುಂದೆ ನೋಡೋಣ, ದಕ್ಷಿಣ ಆಗ್ನೇಯ ಅಂತಂದರೆ ಸೀದಾ ಆಗ್ನೇಯ ಅಲ್ಲ, ಇದು ಮುಂದೆ ಬರ್ತಾ ಇದೆ, ಇದು ದಕ್ಷಿಣ ಆಗ್ನೇಯ. ಇಲ್ಲಿ ಮನೆ ಒಳಗಡೆ ಹೊರಗಡೆ ಏನು ಬರ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ಅಗ್ನಿ ಮತ್ತು ಪೂಷ ಎನ್ನುವ ಎರಡು ಪದದ ಮೇಲೆ ಒಂದು ಪುನಃ ಅಡಿಗೆ ಮನೆ ಅಂತ ಹೇಳ್ತೀವಿ. ಆನಂತರ ಬಾಯ್ಲರ್ಗಳು, ಇದು ಮನೆ ಒಳಗೆ ಬರುವಂಥದ್ದು ಇಡ್ಬೋದು. ಮನೆ ಹೊರಗಡೆಗೆ ವಿದ್ಯುತ್ ಸಂಬಂಧಿಸಿದಂತಹ, ಅಗ್ನಿ ಸಂಬಂಧಿಸಿದಂತಹ ವಸ್ತುಗಳನ್ನು ಇಡ್ಬೋದು. ದೊಡ್ಡದಾದಂತಹ ಗಿಡ ಹಾಗೂ ಮರಗಳು ಸಹ ಇಲ್ಲಿ ಬರಬಹುದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾನು ಇಲ್ಲಿ ಪ್ರತಿಯೊಂದು ಅಂತರ್ಮುಖ್ಯ ದಿಕ್ಕು, ಉಪದಿಕ್ಕು, ಸೂಕ್ಷ್ಮ ದಿಕ್ಕು, ಇಲ್ಲಿ ಏನೇನು ಬರ್ತದೆ ಅಂತ ನಾನು ಪದಗಳ ಮೇಲೆ ಹೇಳ್ತಾ ಇದ್ದಂತೆ, ಇದು ಒಂದೇ ಎಪಿಸೋಡಲ್ಲಿ ನಾನು ಇಷ್ಟನ್ನು ಹೇಳಲಿಕ್ಕೆ ಹೋದರೆ ತುಂಬ ಟೈಮ್ ಆಗೋದ್ರಿಂದಾಗಿ ಇದನ್ನು 2 ಪಾರ್ಟಾಗಿ, ಅಂದರೆ ಇವತ್ತು ನಾನು ದಕ್ಷಿಣ ಆಗ್ನೇಯದವರೆಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ದಕ್ಷಿಣದಿಂದ ಆರಂಭಿಸಿ ಮುಂದಿನ ಎಲ್ಲ ದಿಕ್ಕು, ಉಪದಿಕ್ಕು, ಸೂಕ್ಷ್ಮ ದಿಕ್ಕುಗಳಲ್ಲಿ ಏನೇನು ಬರಬೇಕು ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ನಾನು ಇದನ್ನು ಹೇಳ್ತೇನೆ. ಇಲ್ಲಿ ಕೆಲವೊಬ್ಬರು ಅವರವರ ಸಮಸ್ಯೆಗಳನ್ನು ಮೆಸೇಜ್ ಮೂಲಕ ತಿಳಿಸ್ತಾ ಇದ್ದಾರೆ. ನಾನು ಇಲ್ಲಿ ತುಂಬ ದಿನಗಳಾಯಿತು ಬಿಡುಗಡೆ ಮಾಡಲಿಕ್ಕೂ ಸಹ, ಯಾಕೆ ಅಂತಂದರೆ ನನ್ನ ಹೊರಗಿನ ವೈದಿಕ ಕಾರ್ಯಕ್ರಮಗಳ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಡ ಆಗ್ತಾಯಿದೆ. ಹಾಗಾಗಿ ನಾನು ಪ್ರತಿ ಶುಕ್ರವಾರ ಬಿಡಬೇಕು ಪ್ರತಿಯೊಂದು ಎಪಿಸೋಡನ್ನು, ಆ ರೀತಿಯಾಗಿ ಯೋಚನೆ ಮಾಡಿದ್ದೆ. ಆದರೆ ನನ್ನ ಕಾರ್ಯದ ಹೊರಗಡೆ ಇರುವಂತಹ ಕೆಲಸ ನಿಮಿತ್ತವಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಾನು ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತಾ ಹೋಗ್ತೇನೆ. ಇಲ್ಲಿ ಮುಂದೆ ಬರುವಂಥದ್ದು ಫ್ಲ್ಯಾಟ್ ಮತ್ತು ಬಂಗ್ಲಾ, ಇದು ಎರಡಕ್ಕೂ ಅನುಗುಣವಾಗಿರತಕ್ಕಂಥದ್ದು ವೀಕ್ಷಕರೇ. ಹಾಗಾಗಿ ನಾನು ಮುಂದಿನ ಭಾಗದಲ್ಲಿ ದಕ್ಷಿಣದಿಂದ ಆರಂಭಿಸಿ ಕೆಲವೊಂದು ಸೂಚನೆಗಳನ್ನು ಯಾವ ರೀತಿ ಬರಬೇಕು ಅನ್ನೋದನ್ನು ತಿಳಿಸ್ತೇನೆ. ವೀಕ್ಷಕರೇ, ಇವತ್ತಿನ ಧಾರ್ಮಿಕ ಟಿಪ್ಸ್ ಅಂತ ಹೇಳ್ಬೋದು. ಇವತ್ತು ನಾವು ಕೆಲವೊಬ್ರು ಏನು ಮಾಡ್ತಾರೆ, ಈಗ ಭಗವಂತನಿಗೆ ಆರತಿಯನ್ನು ಎಷ್ಟು ಬಾರಿ ಬೆಳಗಬೇಕು ಅಂತ ಸಾಮಾನ್ಯವಾಗಿ ಇಲ್ಲಿ ಸಮಸ್ಯೆ ಎಷ್ಟು ಜನರಿಗೆ ಬಂದಿದೆಯೋ ಗೊತ್ತಿಲ್ಲ, ಆದರೆ ಇದು ಒಂದು ಸಾಮಾನ್ಯದಲ್ಲಿ ಸಮಸ್ಯೆ ಇರ್ತದೆ. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಾದರೆ, ಭಗವಂತನಿಗೆ ಆರತಿಯನ್ನು ಪಾದಸ್ಥಾನದಲ್ಲಿ 4 ಬಾರಿ ಬೆಳಗಬೇಕು. ಅದೇ ರೀತಿಯಾಗಿ ನಾಭಿಸ್ಥಾನದಲ್ಲಿ 2 ಬಾರಿ ಬೆಳಗಬೇಕು. ಹಾಗೆ ಭಗವಂತನ ಮುಖಸ್ಥಾನದಲ್ಲಿ 1 ಬಾರಿ ಬೆಳಗಿ, ಆನಂತರ ಸಂಪೂರ್ಣವಾದ ಒಂದು ಮೂರ್ತಿಗೆ 7 ಬಾರಿ, ಹೀಗೆ ಒಟ್ಟು ಸೇರಿದಾಗ 14 ಬಾರಿ ಆರತಿಯನ್ನು ಬೆಳಗಬೇಕು ಅಂತ ಶಾಸ್ತ್ರ ಹೇಳುತ್ತದೆ.